ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತೊಂದು ಭಿನ್ನವಾದಂಥ ವಿಚಾರವನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ಈ ಮಾಹಿತಿಗಳು ಗೊತ್ತೇ ಇರೋದಿಲ್ಲ. ರಾಜಕೀಯ ಪಡಸಾಲೆಯಲ್ಲಿ ನಡೆಯುವಂಥ ಅತ್ಯಂತ ರಹಸ್ಯ ಕಾರ್ಯಾಚರಣೆಗಳಿವು. ಇದ್ರ ಬಗ್ಗೆ ಯಾವುದೇ ಪತ್ರಿಕೆಯಲ್ಲಿ ಸುದ್ದಿ ಆಗೋದಿಲ್ಲ, ಯಾವ ಚಾನಲ್ನವರು ಹೇಳೋದಿಲ್ಲ. ಯಾರೇ ಒಬ್ಬ ರಾಜಕಾರಣಿ ಇರಲಿ, ಯಾವುದೇ ಒಂದು ಪಕ್ಷದ ನಾಯಕನಿರಲಿ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಇರಲಿ, ಯಾರೇ ಇದ್ದರೂ ಕೂಡ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಬೇಕು ಅಂದರೆ ನೇರವಾಗಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಅವರು ಅಮಿತ್ ಶಾ ಅವರ ಸಂಪರ್ಕ ಮಾಡಬೇಕು. ಅಮಿತ್ ಶಾ ಅವರು ಮೊದಲ ಸುತ್ತಿನ ಮಾತುಕತೆಯನ್ನು ಆಡ್ತಾರೆ, ಮೊದಲ ಹಂತದ ಮಾತುಕತೆಯನ್ನು ಆಡ್ತಾರೆ. ಅದಾದ ಮೇಲೆ ಅವರು ನರೇಂದ್ರ ಮೋದಿ ಅವರ ಹತ್ರ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಒಪ್ಪಿಗೆಯನ್ನು ಕೊಟ್ಟರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲದೆ ಹೋದರೆ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅಮಿತ್ ಶಾ ಅವರು ಅವರಿಗೆ ರವಾನೆಯನ್ನು ಮಾಡ್ತಾರೆ. ಇದು ಸತತ 12 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಪರಿಪಾಠ. ಒಬ್ಬ ನರೇಂದ್ರ ಮೋದಿಗೆ ಒಬ್ಬ ಅಮಿತ್ ಶಾ ಇರಬೇಕು, ಒಬ್ಬ ಅಮಿತ್ ಶಾಗೆ ಒಬ್ಬ ನರೇಂದ್ರ ಮೋದಿ ಇರಬೇಕು. ಆ ರೀತಿಯಾದಂಥ ಕೆಮಿಸ್ಟ್ರಿ ಇದು. ಒಬ್ಬ ರಾಜನಿಗೊಬ್ಬ ಪ್ರಬಲವಾದಂಥ ಸೇನಾಪತಿ ಇದ್ದಾಗ ಯಾವ ರೀತಿಯ ಆಡಳಿತ ಇರುತ್ತೆ ಅಂತಂದರೆ ಅದು ಮೋದಿಯವರ ಸರ್ಕಾರದ ರೀತಿ ಇರುತ್ತೆ. ಅಮಿತ್ ಶಾ ಅವರಿಗೆ ತಮ್ಮ ಚೌಕಟ್ಟು, ತಮ್ಮ ವ್ಯಾಪ್ತಿ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅದನ್ನು ದಾಟಿ ಒಂದು ಹೆಜ್ಜೆಯನ್ನು ಅವರು ಮುಂದಿಡೋದಿಲ್ಲ. ಲಕ್ಷ್ಮಣ ರೇಖೆಯನ್ನು ಇಲ್ಲಿವರೆಗೂ ಎಂದೂ ಕೂಡ ಅವರು ದಾಟಿದಂಥ ದಾಖಲೆಗಳೇ ಇಲ್ಲ. ನರೇಂದ್ರ ಮೋದಿ ತಾನೊಬ್ಬ ರಾಜನಾಗಿದ್ದರೂ ಕೂಡ ತನ್ನ ಸೇನಾಪತಿಯನ್ನು ಎಷ್ಟು ಗೌರವಯುತವಾಗಿ, ಎಷ್ಟು ಪ್ರತಿಷ್ಠೆಯಿಂದ, ಎಷ್ಟು ವಿಶ್ವಾಸದಿಂದ ನಡೆಸ್ಕೊಳ್ಬೇಕೋ ಅಷ್ಟೇ ವಿಶ್ವಾಸದಿಂದ ಅವ್ರನ್ನ ನಡೆಸ್ಕೊಳ್ತಾರೆ. ಅವರಿಬ್ಬರ ಸಂಬಂಧವನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅಮಿತ್ ಶಾ ಪುಸ್ತಕದಲ್ಲಿ ಇದನ್ನು ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ದೀನಿ. ನೀವು ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಹೆಜ್ಜೆ ಹಾಕಿದ್ದನ್ನು ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗೌಪ್ಯವಾಗಿ ಗುಟ್ಟಾಗಿ ಎಲ್ಲೋ ಕೂತ್ಕೊಂಡು ಮಾತಾಡಿದಂಥ ಘಟನೆಗಳೇ ನಿಮಗೆ ಎಲ್ಲಿ ಸಿಗೋದೇ ಇಲ್ಲ. ಅಂದರೆ ಅವರಿಬ್ಬರೂ ಕೂಡ ಎಲ್ಲ ವಿಷಯಗಳನ್ನು ಅರಿತಿರ್ತಾರೆ. ಯಾವ ಜಾಗದಲ್ಲಿ ಕೂತು ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು ಅಲ್ಲಿಯೇ ಮಾತಾಡ್ತಾರೆ ವಿನಃ ಸಾರ್ವಜನಿಕವಾಗಿ ಅವರಿಬ್ಬರ ಸಂಬಂಧವನ್ನು ಎಲ್ಲಿಯೂ ಕೂಡ ಅನಾವರಣಗೊಳಿಸಿಕೊಳ್ಳುವುದಿಲ್ಲ. ನಿನ್ನೆ ಒಂದು ಘಟನೆ ನಡೀತು. ಇಲ್ಲಿ ಪ್ರಾಸಂಗಿಕ ಆಗಿರೋದರಿಂದ ಹೇಳ್ತೇನೆ ನಾನು. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಆದಮೇಲೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ನಾನು ಡಿ ಕೆ ಶಿವಕುಮಾರ್ ಅವರ ವರ್ತನೆ ಹೇಗಿರುತ್ತೆ, ಅವರ ಆಡಳಿತ ಹೇಗಿರುತ್ತೆ ಅಂತ ಮೊದಲೇ ದಿವಸನೇ ನಾನು ಸಂಚಿಕೆಯನ್ನು ಮಾಡಿ ಹೇಳಿದ್ದೀನಿ. ಯಾವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೋ ಅವತ್ತೇ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಹೇಗೆ ಸರ್ಕಾರ ಇರುತ್ತೆ ಅಂತ ಅದಕ್ಕೆ ಶ್ರೀಕಾರ ಹಾಕಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನನ್ನಿಂದ ಯಾರು ಕೂತ್ಕೋಬಾರ್ದು, ಯಾರಿದ್ರೆ ಎಲ್ಲ ಎದ್ದು ಹೇಳಿ, ತ್ಯಾಗರಾಜ್ ಎಲ್ಲಿದ್ದೀರಾ, ಎಲ್ಲರನ್ನೂ ಹಿಂದುಗಡೆ ಇದ್ದವ್ರನ್ನ ಕಳಿಸಿ. ತ್ಯಾಗರಾಜ್ ಒಬ್ಬ ಹಿರಿಯ ಪತ್ರಕರ್ತ, ಈಗ ಅವ್ರಿಗೆ ಮಾಧ್ಯಮ ಸಲಹೆಗಾರರಾಗಿರಬಹುದು. ಹಾಗಂತ ಆತ ಏನು ಈ ಜವಾನ್ ಕೆಲಸ ಮಾಡುವಂಥ ಡಿ ಗ್ರೂಪ್ ನೌಕರ ಅಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಗೌರವದಿಂದ ಮಾತಾಡಬೇಕು. ತ್ಯಾಗರಾಜ್ ಇಲ್ಲಿ ನಿಮಿತ್ತವಾಗಿ ನಾನು ಹೇಳ್ತಾ ಇರೋದು. ನಾನು ಅದೇ ತ್ಯಾಗರಾಜ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸಹೋದ್ಯೋಗಿಯಾಗಿ ವಿಶ್ವವಾಣಿ ಪತ್ರಿಕೆಯಲ್ಲಿ. ತ್ಯಾಗರಾಜ್ ಬಗ್ಗೆ ಹೇಳಿದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಿಂದ್ಗಡೆ ಯಾರು ಇರ್ಕೂಡ್ದು, ನೀವೆಲ್ಲ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಾನು ಹಿಂದೆ ಕೂತ್ಕೊಂಡಿದ್ದೀರಿ. ಹಿಂದ್ಗಡೆ ಇರೋ ವ್ಯಕ್ತಿಗೆ ಯಾವ ರೀತಿ ಅವಮಾನ ಆಗತ್ತೆ. ಯಾವುದೋ ಸಂದರ್ಭದಲ್ಲಿ ಅವರು ಬಂದು ಕೂತಿರ್ತಾರೆ. ಫೋಟೋ ತೆಗೆಸ್ಕೊಳ್ಳಿಕ್ಕೆ ಬಂದವರೇ ಎಲ್ಲರೂ ಆಗಿರಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಫ್ರೇಮ್ನಲ್ಲಿ ತಾನೊಬ್ಬನೇ ಬರೋದಾಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಮನೆಯಿಂದ ಹೊರಗೆ ಹೋಗುವಾಗ ಅಥವಾ ತನ್ನ ಕಾರ್ಯಾಲಯದಲ್ಲಿ ತನ್ನ ಮಾಧ್ಯಮ ಸಲಹೆಗಾರರಿಗೆ, ತನ್ನ ಅಂಗರಕ್ಷಕರಿಗೆ, ಭದ್ರತಾ ಪಡೆಯವರಿಗೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ನಾನು ಹೋಗುವ ಜಾಗದ ಸುತ್ತಮುತ್ತ ಜನ ಇರಲಾರದ ಹಾಗೆ ನೋಡ್ಕೊಳ್ಳಿ. ಪತ್ರಿಕಾಗೋಷ್ಠಿ ನಡೆಯುವಾಗ ನಾನೊಬ್ಬನೇ ವೇದಿಕೆಯಲ್ಲಿರಬೇಕೇ ವಿನಃ ಬೇರೆ ಯಾರೂ ಇರಕೂಡದು. ಇರುವುದಾದರೆ ನನ್ನ ಉಪಮುಖ್ಯಮಂತ್ರಿ ಮತ್ತು ನನ್ನ ಆಫೀಸರ್ ಯಾರಿದ್ದಾರೆ ಅವ್ರು ಮಾತ್ರ ಇರಬೇಕು ಅನ್ನುವಂಥ ಇನ್ಸ್ಟ್ರಕ್ಷನನ್ನು ಖಾಸಗಿಯಾಗಿ ಕೊಡಬೇಕು. ಸಾರ್ವಜನಿಕವಾಗಿ ಎದುರುಗಡೆ ಮಾಧ್ಯಮದವರು ಕೂತ ಸಂದರ್ಭದಲ್ಲಿ ನನ್ನ ಹಿಂದೆ ಯಾರು ಇರಕೂಡದು, ಏನು ಫೋಟೋ ತೆಗೆಸ್ಕೊಳ್ಳೋಕೆ ಬಂದುಬಿಟ್ಟಿದ್ದೀರಾ ಅಂತ ಆವಾಜ್ ಹಾಕೋದಲ್ಲ. ಇದು ರಾಜಕೀಯ ನಡೆ. ಇದಕ್ಕೆ ಚಾಣಾಕ್ಷತೆ ಬೇಕು, ಇದಕ್ಕೆ ವಿವೇಚನೆ ಬೇಕು, ಇದಕ್ಕೆ ಸೂಕ್ಷ್ಮ ಸಂವೇದನೆಗಳು ಬೇಕು. ಡಿ ಕೆ ಶಿವಕುಮಾರ್ಗೂ ನಾನು ಅಮಿತ್ ಶಾ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಅದೇ ನರೇಂದ್ರ ಮೋದಿ ಅವರು ಎಲ್ಲಿ ಹೋದಾಗಲೂ ಕೂಡ ಸುತ್ತಮುತ್ತಲು ಎಲ್ಲೂ ಜನ ಇರೋದಿಲ್ಲ. ಗಮನಿಸಿ ನೋಡಿ, ಒಬ್ಬನೇ ಒಬ್ಬ ಎಕ್ಸ್ಟ್ರಾ ವ್ಯಕ್ತಿ ಫ್ರೇಮ್ನಲ್ಲಿ ಇರೋದಿಲ್ಲ.
ಅವ್ರು ಫ್ಲೈಟ್ ಹತ್ತುವಾಗ, ಫ್ಲೈಟಿಂದ ಇಳಿಯುವಾಗ, ಹೋಗುವಾಗ, ನಡೆಯುವಾಗ, ಬರುವಾಗ. ಹಾಗಾದರೆ ಯಾರು ಸುತ್ತಮುತ್ತಲು ಜನ ಇರಲಿಲ್ವಾ? ನಿರ್ಜನ ಪ್ರದೇಶದಲ್ಲಿ ಅವರು ಓಡಾಡ್ತಾ ಇದ್ರ? ಖಂಡಿತವಾಗಿಲ್ಲ. ತುಂಬ ಜನ ಸುತ್ತಮುತ್ತಲು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ, ಭದ್ರತಾ ಸಿಬ್ಬಂದಿಯವರು ಇರ್ತಾರೆ. ಎಲ್ಲರನ್ನೂ ಒಂದು ಅಂತರದಲ್ಲಿ ದೂರ ಇರುವ ಹಾಗೆ ನರೇಂದ್ರ ಮೋದಿ ಮುಂಚೆಯೇ 12 ವರ್ಷ ಮುಂಚೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನನ್ನ ಸುತ್ತಮುತ್ತ ಫ್ರೇಮಲ್ಲಿ ಯಾರು ಬರಬಾರ್ದು ಅಂತ ತನ್ನ ಆಪ್ತ ಸಿಬ್ಬಂದಿಗೂ ಮತ್ತು ಅಲ್ಲಿರುವಂಥ ದೂರದರ್ಶನ ಛಾಯಾಗ್ರಾಹಕನಿಗೂ ಇನ್ಸ್ಟ್ರಕ್ಷನ್ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೋತಾರೆ. ಅದಕ್ಕೆ ಸಾಕ್ಷಿ ನಾನೇ. ಉಡುಪಿ ಮಠದಲ್ಲಿ ನಾನು ಹೋದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹಿಂಬಾಲಿಸಕೂಡದು ಅಂತ ಅಲ್ಲಿರುವಂಥ FPG ಸ್ಟಾಫ್ಗಳು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ನರೇಂದ್ರ ಮೋದಿ ಬಂದಾಗ ಅವ್ರ ಕಾಲಿಗೆ ಬೀಳಬಾರ್ದು, ಅವ್ರನ್ನ ತಬ್ಕೋಬಾರ್ದು, ಅವ್ರ ಜೊತೆ ಜಾಸ್ತಿ ಮಾತಾಡಬಾರ್ದು, ಅವ್ರು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಬೇಕು ಅನ್ನುವಂಥ ಸಂಪೂರ್ಣವಾದಂಥ ಅತ್ಯಂತ ಸೂಕ್ಷ್ಮವಾದಂಥ ವಿವರಗಳನ್ನು ಕೂಡ ಆ SPG ಸಿಬ್ಬಂದಿ ನಮ್ಗೆ ಕೊಟ್ಟಿದ್ದರು. ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳಕೂಡದು ಅನ್ನುವಂಥ ಮಾಹಿತಿಯನ್ನು ನೀಡಿದರು. ಅಂದರೆ ನರೇಂದ್ರ ಮೋದಿ ಅನ್ನುವಂಥ ಪ್ರಧಾನಮಂತ್ರಿ ಇರುವಾಗ ಹೇಗಿರಬೇಕು ಅನ್ನುವಂಥ ಶಿಷ್ಟಾಚಾರವನ್ನು ಅವ್ರು ಪಾಲಿಸ್ತಾ ಇದ್ರು. ಯಾರು ಹೇಳಿದ್ದನ್ನ? ನರೇಂದ್ರ ಮೋದಿ ಹೇಳಿದ್ದು. DK ಶಿವಕುಮಾರ್ ಕೂಡ ತನ್ನ ಕಾರ್ಯಾಲಯದಲ್ಲಿರುವಂಥ ಸಿಬ್ಬಂದಿಗಿಂದ ಹೇಳ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಕೂತಾಗ ದಾದಾಗಿರಿ ಮಾಡಬೇಕಾದ ಅಗತ್ಯ ಇಲ್ಲ, ಹಿಂದಿದ್ದವ್ರಿಗೆ ಅವಮಾನ ಮಾಡಬೇಕಾಗಿಲ್ಲ. ನನ್ನಿಂದ ಯಾರು ಹೇಳ್ಕೊಡ್ದು, ಫೋಟೋಗೋಸ್ಕರ ಬಂದು ಕೂತಿರ್ತೀರಾ? ಏನು ಎಲ್ಲರೂ ಫೋಟೋಗೋಸ್ಕರ ಬಂದಿರ್ತಾರ? ಇರಲಿ, ಪ್ರಾಸಂಗಿಕವಾಗಿ ಹೇಳಿದೆ, ಅಪ್ರಸ್ತುತ ಅಂತ ದಯವಿಟ್ಟು ಅನ್ಕೋಬೇಡಿ. ನಾನು ಮಾತಾಡ್ತಾ ಇರೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಖಾಸಗಿಯಾಗಿ ಎದುರುಗಡೆ ಎಲ್ಲಿಯೂ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೇಳಿದೆ. ಈಗ ಯಾಕೆ ಅದನ್ನ ಪ್ರಸ್ತಾಪ ಮಾಡಿದೆ? ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ಯಾವ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಜೊತೆ ವಾಪಸ್ ಸೇರಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ, 6 ಸಲ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರು ಅವರು. ನಿಮ್ಗೆ ಗೊತ್ತಿರಲಿ, ಯಾವ ದುರಹಂಕಾರದಿಂದ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಅವ್ರನ್ನ ತೊರೆದು ಅವತ್ತಿನ ಕಾಲಘಟ್ಟದಲ್ಲಿ ಹೋಗಿದ್ರು, ಅದೇ ಚಂದ್ರಬಾಬು ನಾಯ್ಡು ಸೋತು ಸುಣ್ಣವಾಗಿ ಬಸವಳಿದ ಮೇಲೆ ನರೇಂದ್ರ ಮೋದಿ ಅವರ ಸಖ್ಯ ಮೈತ್ರಿಗೋಸ್ಕರ ಇನ್ನಿಲ್ಲದ ಹಾಗೆ ಪರದಾಡಿದ್ದಾರೆ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ವಿಷಯ ಅದಲ್ಲ. ವಿಷಯ ಏನು ಅಂದರೆ, ಯಾರ್ಯಾರು ಮೀಸೆ ತಿರುದ್ರಲ್ಲ ನರೇಂದ್ರ ಮೋದಿ ಅವರ ಎದುರಿಗೆ, 10 ವರ್ಷಗಳ ಕಾಲ ಹೋರಾಟ ಮಾಡು, ಇನ್ನು 10 ಜನ್ಮ ಹೋರಾಟ ಮಾಡು, ನನ್ನನ್ನು ಸೋಲಿಸಲಿಕ್ಕಾಗಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದ. ಆತನ ಹೆಸರು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ಗೆ ಎಷ್ಟು ಖಚಿತತೆ ಇತ್ತು ಅಂತಂದರೆ, ದಿಲ್ಲಿಯಲ್ಲಿರುವಂಥ ಈ ಝೋಪಡಪಟ್ಟಿಯವರು ತನ್ನನ್ನು ಬಿಟ್ಟು ಬೇರೆ ಯಾರಿಗೂ ಮತ ಹಾಕೋದಿಲ್ಲ ಅನ್ನುವಂಥ ಖಚಿತವಾಗಿತ್ತು. ಅದಕ್ಕೆ ತಕ್ಕ ಹಾಗೆ ನಡೆದಂಥ ವಿದ್ಯಮಾನಗಳು ಇದು. ಚಾರಿತ್ರಿಕವಾಗಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸೀಟುಗಳು ಕೂಡ BJPಗೆ ಬರೋ. ದಿಲ್ಲಿಯಲ್ಲಿ ಸ್ಥಳೀಯ ವಿಧಾನಸಭಾ ಚುನಾವಣೆ ಬಂದ ಕೂಡಲೇ 70ರಲ್ಲಿ 67 ಸ್ಥಾನ ಒಂದು ಸಲ, 63 ಸ್ಥಾನ ಎರಡನೇ ಸಲ. ಒಂದು ಸಲ ಏನೋ ಬೈ ಫ್ಲೂಕ್ ಹಾಕಿದ್ರು ಅಂದ್ಕೊಳ್ಳಿ, ಎರಡನೇ ಸಲನೂ ಅಷ್ಟೇ ಹಾಕಿದಾರಲ್ಲ ಸೀಟು. ಅಷ್ಟು ಖಚಿತತೆ ಈ ಅರವಿಂದ್ ಕೇಜ್ರಿವಾಲ್ಗಿತ್ತು. ಮುಂದಿನ 10 ಜನ್ಮ ನೀನು ಹುಟ್ಟಿ ಬಂದರೂ ಕೂಡ ನನ್ನನ್ನು ಸೋಲಿಸೋಕ್ಕಾಗೋದಿಲ್ಲ ಅಂತ ಆ ರೀತಿ ಫಲಿತಾಂಶ ಬಂದಿತ್ತು. ಅಷ್ಟು ಖಚಿತತೆ ಇತ್ತು. ಆ ರೀತಿಯಾದಂಥ ವಿದ್ಯಮಾನಗಳು ಇದ್ವು. ಆ ರೀತಿಯಾದಂಥ ಡೆಮೋಗ್ರಫಿ ಡಿಲ್ಲಿ ಇತ್ತು. ನರೇಂದ್ರ ಮೋದಿ ಏನು ಮಾಡಿದರು? ಯಾವ ಡೆಮೋಗ್ರಫಿಯನ್ನು ಇಟ್ಕೊಂಡು ಈತ ಆಟ ಆಡ್ತಾಯಿದ್ರು, ಮೊದಲು ಅದನ್ನು ಚಲ್ಲಾಪಿಲ್ಲಿ ಮಾಡಿಸಿದರು. ಅಕ್ರಮ ವಲಸೆಗಾರನ ಓಡಿಸಿದರು. ಓಟ್ ಯಾರು ಬರಬೇಕು, ಯಾರು ಅಸಲಿ ಓಟಿದೆ ಅವರು ಮಾತ್ರ ಓಟ್ ಹಾಕಬೇಕು ಅಂತ ಮಾಡಿದರು. ಅರವಿಂದ್ ಕೇಜ್ರಿವಾಲ್ ಮಾಡಿರೋಂಥ ಎಲ್ಲ ಭ್ರಷ್ಟಾಚಾರಗಳನ್ನು ಏಕಕಾಲಕ್ಕೆ ಹೊರಗಡೆ ತಂದು ಜೈಲಿಗೆ ತಳ್ಳಿದರು. ರಾಜಕೀಯವನ್ನು ಮಾಡಿದರೆ ಕ್ಷತ್ರಿಯನ ರೀತಿಯಲ್ಲಿ, ಯುದ್ಧದ ರೀತಿಯಲ್ಲಿ ರಾಜಕೀಯ ಮಾಡಬೇಕು ಅಂತ ತೋರಿಸಿದ್ದೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಒಂದು ವಿಕೆಟ್ ಬಿತ್ತು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಇವತ್ತು ಎಲ್ಲಿದ್ದಾರೆ? ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿನೂ ಯಾವುದದು, ಆ ಕಾಕ್ರೋಚ್ ಜನತಾ ಪಾರ್ಟಿಯ ಪರವಾಗಿ ಈತ ಹೇಳಿಕೆ ಕೊಡುವ ಮಟ್ಟಿಗೆ ಬಂದು ಕೂತಿದ್ದಾರೆ. ತನ್ನದೇ ಚೇಲಾಗಳಿಂದ ಇನ್ನೊಂದು ಪಕ್ಷವನ್ನು ನಿರ್ಮಾಣ ಮಾಡುವಂಥ ಹಂತಕ್ಕೆ ಅವರು ತಲುಪಿದ್ದಾರೆ. ಪಂಜಾಬ್ದಲ್ಲಿ ಗೆಲ್ಲುವುದಿಲ್ಲ ಅನ್ನೋದು ಖಚಿತವಾಗಿದೆ. ದೇಶದ ಯಾವುದೇ ರಾಜ್ಯಗಳಲ್ಲಿ ಕೂಡ ತನಗೆ ಭವಿಷ್ಯವಿಲ್ಲ ಅಂತ ಖಚಿತವಾಗಿದೆ. ರಾಜಕೀಯ ಅಸ್ತಿತ್ವ ಇಲ್ಲದೆ ನರಳುತ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್. ಎರಡನೇ ವ್ಯಕ್ತಿ ಹೆಸರು ಹೇಳ್ತೇನೆ, ಭಾಳ ಮುಖ್ಯವಾದಂಥ ಹೆಸರು. ಮಮತಾ ಬೇಗಮ್ಗೆ ಲಾಸ್ಟ್ ಬರೋಣ. ಅಲ್ಲಿ ಉದ್ಧವ್ ಠಾಕ್ರೆ ಅಂತಿದ್ದ, ಆತನ ಹತ್ರ ಒಬ್ಬ ಸಂಜಯ್ ರಾವತ್ ಅಂತ. ಈ ಸಂಜಯ್ ರಾವತ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಗುಜರಾತ್ನಿಂದ ಒಬ್ಬ ಯಾವನೋ ಮಿನಿಸ್ಟರ್ ಬಂದು ನಮ್ಮ ಮನೆ ಮುಂದೆ ಮಾತೋಶ್ರೀ ಮುಂದೆ ಕಾಯ್ತಾ ಇದ್ದ. ಆತ ಏನೋ ಗುಜರಾತ್ MLA ಅಂತೆ, ಮಿನಿಸ್ಟರ್ ಅಂತೆ.
ಒಳಗಡೆ ಭೇಟಿ ಆಗಬೇಕು ಅಂತ ಓಡಾಡ್ತಾ ಇದ್ದ. ಆತನಿಗೆ ಅಪಾಯಿಂಟ್ಮೆಂಟೇ ಕೊಟ್ಟಿರಲಿಲ್ಲ. ಬಾಳಾ ಠಾಕ್ರೆ ಅವರಿದ್ದರು. ಆವಾಗ ಆತ ನನ್ನ ಮೇಲೆ ಗಡೀಪಾರ್ ಕೇಸ್ ಇದೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನನ್ನು ಬಚಾವ್ ಮಾಡು ಅಂತ ಬಾಳ್ ಠಾಕ್ರೆ ಹತ್ರ ಬಂದಿದ್ದ. ಆತನಿಗೆ ನಾನು ಒಳಗೆ ಅವಕಾಶನೇ ಕೊಡಲಿಲ್ಲ ಅಂತ ಹೇಳ್ದ. ಯಾರ ಬಗ್ಗೆ? ಅಮಿತ್ ಶಾ ಬಗ್ಗೆ. ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಇದ್ದರು ಗುಜರಾತ್ನಲ್ಲಿ. ಆವಾಗ ಆತ ಖಂಡಿತವಾಗಿ ಬಂದು ಈ ರೀತಿ ಕಾದಿರಲ್ಲ. ಈತ ತನ್ನ ಫೋಕಾಕಿಯನ್ನು ತೋರಿಸ್ಲಿಕ್ಕೆ, ಫೋಕಾಕಿ ಅಂತಾರೆ ಉತ್ತರ ಕರ್ನಾಟಕ ಕಡೆ, ತನ್ನ ದೌಲತ್ತನ್ನು ತೋರಿಸ್ಲಿಕ್ಕೆ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದ. ಈತ ಶಕುನಿ ಮಾಮ. ಈತ ಇಬ್ಬರು ಶಕುನಿಗಳು, ಒಂದು ಶರದ್ ಪವಾರ್, ಇನ್ನೊಂದು ಸಂಜಯ್ ರಾವತ್. ಇವರಿಬ್ಬರೂ ಸೇರಿ ಗೆದ್ದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನೆಯ ಮೈತ್ರಿಕೂಟವನ್ನು ಚಲ್ಲಾಪಿಲ್ಲಿ ಮಾಡಿದರು. ಅಧಿಕಾರ ಹಿಡಿಯಲಾರದ ಹಾಗೆ 2.5 ವರ್ಷ ಕಾಲ ಆಳಿದರು. ದೇವರ ಆಶೀರ್ವಾದ ಹೇಗಿರುತ್ತೆ ನೋಡಿ. ಅದೇ ಕಾಲಘಟ್ಟದಲ್ಲಿ ಕೋವಿಡ್ ಬರುತ್ತೆ, ಅದೇ ಕಾಲಘಟ್ಟದಲ್ಲಿ ಬೆನ್ನುಹುರಿ ನೋವು ಶುರುವಾಗುತ್ತೆ, ಸ್ಪೈನಲ್ ಕಾರ್ಡು. ಉದ್ಧವ್ ಠಾಕ್ರೆಗೆ ಸರ್ಜರಿ ಆಗತ್ತೆ, ಬೆಡ್ ಮೇಲೆ ವರ್ಷಗಟ್ಟಲೆ ಕಳಿಬೇಕಾಗತ್ತೆ, ಜನರ ಸಂಪರ್ಕವೇ ಇರೋದಿಲ್ಲ, ಮುಖ್ಯಮಂತ್ರಿಯಾಗಿ ಆಡಳಿತವನ್ನೇ ನಡೆಸಲಿಕ್ಕಾಗೋದಿಲ್ಲ. ಒಂದೇ ಒಂದು ದಿವಸ ಮಂತ್ರಾಲಯಕ್ಕೆ ಹೋಗಲಿಲ್ಲ. ಮಂತ್ರಾಲಯ ಅಂತಂದರೆ ಅಲ್ಲಿರುವಂಥ ಸೆಕ್ರೆಟ್ರಿಯೇಟ್, ಮುಂಬೈನಲ್ಲಿರೋದು ವಿಧಾನಸೌಧ ಅಂತ ನಾವು ಹೇಳ್ತೀವಲ್ಲ, ಅದರ ಸೆಕ್ರೆಟ್ರಿಯೇಟ್ ಮಂತ್ರಾಲಯ ಅಂತ ಕರೀತಾರೆ. ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಅಧಿಕಾರವನ್ನು ಕಳ್ಕೊಂಡ್ರು. ಇವತ್ತು ಬೀದಿಯಲ್ಲಿದ್ದಾರೆ. ಈತ ವಕ್ಫ್ ಪರವಾಗಿ ಮಾತಾಡಿದಂಥ ವ್ಯಕ್ತಿ ಉದ್ಧವ್ ಠಾಕ್ರೆ. ಕೋನ್ ಹೈ ಓ ಅಮಿತ್ ಶಾ, ಕೋನ್ ಹೈ ಓ ನರೇಂದ್ರ ಮೋದಿ ಅಂತ ಮಾತಾಡ್ತಾ ಇದ್ದ ಮನುಷ್ಯ. ಅಷ್ಟೇ ಅಲ್ಲ, ಮಾತುಕತೆ ನಡೆಯುವ ಸಂದರ್ಭದಲ್ಲಿ, ಮೈತ್ರಿಯ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡಲಿಕ್ತಾ ಇರಲ್ಲ ಉದ್ಧವ್ ಠಾಕ್ರೆ. ಅಮಿತ್ ಶಾ ಅವರು ಸ್ವತಃ ಮುಂಬೈಗೆ ಬಂದರೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ನೀವು ಹೊರಗಡೆ ಕೂತಿರುವಂಥ ದೇವೇಂದ್ರ ಫಡ್ನವೀಸ್ ಹೊರಗಡೆ ಕೂಡಿಸಿ ಒಳಗಡೆ ಮಾತುಕತೆ ನಡೆಸಿದರು. ಇವತ್ತು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಈ ಉದ್ಧವ್ ಠಾಕ್ರೆ ಬೀದಿಯಲ್ಲಿದ್ದಾರೆ. ಆತನನ್ನು ಮಾತಾಡಿಸ್ಲಿಕ್ಕೆ ಮಾತೋಸರಿಗೆ 4 ಜನ ಬರೋದಿಲ್ಲ. ಚಿಹ್ನೆ ಇಲ್ಲ, ಪಕ್ಷವಿಲ್ಲ, ಸಂಘಟನೆ ಇಲ್ಲ, ಅಸ್ತಿತ್ವವಿಲ್ಲ, ಬೀದಿಗೆ ಬಿದ್ದಿದ್ದಾರೆ. ನನಗೆ ಯಾರ್ಯಾರ ಬಗ್ಗೆ ಹೇಳಿರಿ? ಬರ್ತೀನಿ, ಪಶ್ಚಿಮ ಬಂಗಾಲಕ್ಕೆ ಬರ್ತೀನಿ. ಪಶ್ಚಿಮ ಬಂಗಾಳ ನೇರವಾಗಿ ಮಮತಾ ಬೇಗಮ್ಗೆ ಬರಬಾರ್ದು. ಅದಕ್ಕಿಂತ ಮುಂಚೆ ಒಂದು ಸ್ಟೋರಿ ಇದೆ, ಆ ಸ್ಟೋರಿ ಹೇಳಲೇಬೇಕು. ನಿಂಗೆ ಗೊತ್ತಿರಲಾರ್ದ ವಿಚಾರ ಹೇಳ್ತೀನಿ ಅಂತ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಆ ಮಾತನ್ನು ಉಳಿಸ್ಕೋತೀನಿ. ನಾನು ಯಾವತ್ತೂ ಮಾತನ್ನು ತಪ್ಪೋ ಮನುಷ್ಯ ಅಲ್ಲ. ಒಂದು ಸಲ ಬಾತ್ರೂಮಲ್ಲಿ ಬೀಳ್ತಾರೆ ಮಮತಾ ಬೇಗಮ್ ಅವರು. ನಿನ್ನೆ ನೆನಪಿದೆಯೋ ಗೊತ್ತಿಲ್ಲ, ತಲೆ ಸುತ್ತಿ ಬಂತು, ಲೋ BP ಆಗಿತ್ತು ಅಂತ ಎಲ್ಲ ಕಡೆ ಸುದ್ದಿ ಮಾಡಿದರು. ಒಂದು ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳ್ತು. ಏನಂದರೆ, ಮಮತಾ ಬೇಗಮ್ ಅವರ ದಬ್ಬಾಳಿಕೆಯನ್ನು ತಡೆಯಲಾರದೆ ಆಕೆಗೆ ಕೊಲೆ ಮಾಡಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಕೆ ಬಾತ್ರೂಮ್ನಲ್ಲಿ ಬಿದ್ದದ್ದಲ್ಲ, ಆಕೆಯನ್ನು ಕೆಡವಿದ್ದು ಅಂತ. ಅದು ಸುದ್ದಿ ಮುಚ್ಚೋಯ್ತು. ಅದೇ ಸಂದರ್ಭದಲ್ಲಿ ಕಲ್ಲಿದ್ದಲು ಹಗರಣ ನಡೆಯುತ್ತೆ. 20 ಕೋಟಿ ರೂಪಾಯಿನ ಈತ ಪಡೆದಿದ್ದಾನೆ ಅಂತ ಈತನ ಮೇಲೆ ಆರೋಪ ಇರುತ್ತೆ, ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ. ಅಷ್ಟೊತ್ತಿಗೆ ಕೇಂದ್ರದ ಜೊತೆ ಮಮತಾ ಬೇಗಮ್ ಅವರ ಸಂಬಂಧ ಸಂಪೂರ್ಣವಾಗಿ ಹಾಳಿಸಿ ಹೋಗಿರುತ್ತೆ. ಆಕೆ ಸ್ವತಃ ನರೇಂದ್ರ ಮೋದಿಯವರು ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿಯವರು ಭೇಟಿ ಆಗಲಾರದೆ ಓಡಾಡಿರ್ತಾರೆ. ಏನು ಅವ್ರನ್ನೇನು ಭೇಟಿ ಆಗಬೇಕು ಅಂತಾರೆ. ಅವ್ರು ಕರೆದಂಥ ಸಭೆಗೆ ಹೋಗೋದಿಲ್ಲ. ಆವಾಗ ಪ್ರಕೋಪ ಆಗಿರುತ್ತೆ, ಅತಿವೃಷ್ಟಿ ಆಗಿರುತ್ತೆ. ಅದರ ವೈಮಾನಿಕ ವೀಕ್ಷಣೆಗೆ ನರೇಂದ್ರ ಮೋದಿ ಬಂದಿರ್ತಾರೆ, ಅವ್ರ ಜೊತೆ ಸಾಥ್ ಕೊಡೋದಿಲ್ಲ. ಸ್ವತಃ ಸೆಕ್ರೆಟ್ರಿ ಹೋಗಲ್ಲ, DIG ಹೋಗಿರಲ್ಲ. ಎಷ್ಟು ಅವಮಾನ ಮಾಡಲಿಕ್ಕೆ ಸಾಧ್ಯವೋ ಎಲ್ಲ ಅವಮಾನವನ್ನು ಮಾಡಿರ್ತಾರೆ. ಕೇಂದ್ರದ ಜೊತೆ ಸಂಪೂರ್ಣವಾಗಿ ಹಳಸಿ ಹೋದ ಸಂದರ್ಭದಲ್ಲಿ, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಕೇಸ್ಗಳು ಬಿದ್ದ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆತನನ್ನು ಹಿಡಿದು ಹೆಡಮುರಿಗೆ ಕಟ್ಟಿ ಒಳಗೆ ಹಾಕಬೇಕು ಅಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ದಿಲ್ಲಿಗೆ ಓಡಿ ಹೋಗ್ತಾರೆ. ದಿಲ್ಲಿಗೆ ಓಡಿ ಹೋಗಿ ಎಲ್ಲಿ ಹೋಗ್ತಾರೆ? ಅಮಿತ್ ಶಾ ಬಳಿ ಹೋಗ್ತಾರೆ. ಅಮಿತ್ ಶಾ ಬಳಿ ಹೋದಂಥ ವ್ಯಕ್ತಿ ಒಂದು ಪ್ರಪೋಸಲ್ ಇಡ್ತಾರೆ. ಏನಂತ? ಇಡೀ MLAಗಳು ನನ್ನ ಕಂಟ್ರೋಲಲ್ಲಿದ್ದಾರೆ. ಮಮತಾ ಬೇಗಮ್ ಜೊತೆ ನಿಮ್ಮ ಸಂಬಂಧ ಸರಿಯಿಲ್ಲ. ಮಮತಾ ಬೇಗಮ್ ಅವ್ರನ್ನ ನಾವು ಕೆಳಗಿಳಿಸ್ತೀವಿ. ನಮ್ಮದೇ ಪ್ರತ್ಯೇಕವಾದಂಥ ಒಂದು ಒಕ್ಕೂಟ ರಚನೆ ಆಗುತ್ತೆ. ತೃಣಮೂಲ ಕಾಂಗ್ರೆಸ್ ಒರಿಜಿನಲ್ ಅಂತ ನಾವು ಹೊರಗಡೆ ಬರ್ತೀವಿ. ನೀವು ಹೇಳಿದವರು ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಮ 77 ಜನ MLAಗಳಿದ್ದಾರೆ. ನೀವು ಯಾರು ಹೇಳ್ತೀರೋ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ. ನಮ್ಮ ಬಣ ಆದರೂ ಸರಿ, ನಿಮ್ಮ ಬಣ ಆದರೂ ಸರಿ. ನನ್ನ ಮೇಲಿರುವ ಕೇಸ್ಗಳನ್ನು ನೀವು ವಜಾ ಮಾಡಿ, ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬೇಡಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ. ಅಮಿತ್ ಶಾ ಅವರು ನಕ್ಕು ಹೋಗಿ ಬನ್ನಿ ಅಂತ ಕಳಿಸ್ತಾರೆ.
ಅದಾದಮೇಲೆ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ನರೇಂದ್ರ ಮೋದಿ ಹೇಳಲಾರ್ದು ಯಾವ ತೀರ್ಮಾನವನ್ನು ಅಮಿತ್ ಶಾ ಇಲ್ಲಿವರೆಗೂ ಕೈಗೊಂಡಿಲ್ಲ, ಮುಂದೆ ಕೈಗೊಳ್ಳೋದು. ನಾನು ಹೇಳಿದ್ನಲ್ಲ, ಈ ರೀತಿಯಾದ ಕಾಂಬಿನೇಷನ್ ನಿಮ್ಗೆ ಎಂದೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೋನಿಯಾ ಗಾಂಧಿಗೂ ಕೂಡ ಬೇಕಾದಷ್ಟು ಜನ ಜೊತೆಗಿದ್ದರು. ಅಹಮದ್ ಪಟೇಲಿಂದ ಹಿಡಿದು ಗುಲಾಂ ನಬಿ ಆಜಾದಿಂದ ಹಿಡಿದು ಎಲ್ಲರಿದ್ದರು. ಯಾರೂ ಕೂಡ ಸೇನಾಪತಿ ಅಲ್ಲ, ಯಾರೂ ಕೂಡ ಪ್ಯಾರಲಲ್ ಆಗಿ ಬೆಳೆದಂಥ, ಮುಂದೆ ಒಂದು ದಿವಸ ಪ್ರಧಾನಿ ಆಗಬಹುದಾದಂಥ ವ್ಯಕ್ತಿ ಅಲ್ಲ. ಚೇಲಾಗಿರಿ ಮಾಡಿಕೊಂಡಿದ್ದು ಕ್ಯಾಬಿನೆಟ್ನಲ್ಲಿ ಕಿಮಿ ಕಚ್ಚುವಂಥ ವ್ಯಕ್ತಿಗಳಾಗಿದ್ದರೆ ವಿನಃ ಈ ರೀತಿ ಮುತ್ಸದ್ದಿ ರಾಜಕಾರಣಿಯಾಗಿ ಒಂದು ಹಂತದಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೋದಂಥ ವ್ಯಕ್ತಿಗಳಲ್ಲ ಅವರೆಲ್ಲ. ಎಲ್ಲ ಚೇಲಗಳವರು. ಎಲ್ಲ ಮುಖ್ಯಮಂತ್ರಿಗೂ ಒಬ್ಬ ಆ ರೀತಿ ಚೇಲ ಇರ್ತಾರೆ. ಅವ್ರವ್ರ ಹೆಸರುಗಳನ್ನ ಇಲ್ಲಿ ಹೇಳೋದು ಬೇಡ. ಈಗ ಹೇಳಿದ್ರು ಸುಮ್ಮನೆ ಅವ್ರಿಗೂ ಅವಮಾನ, ನಮಗೂ ಬೇಸ, ಯಾಕೆ ಬೇಕದು? ಆಯಿತಾ? ಅಮಿತ್ ಶಾ ಅವ್ರಿಗೆ ಈ ರೀತಿ ಕರೆ ಹೋಗುತ್ತೆ. ಮುಂದೆ ಅಭಿಷೇಕ್ ಬ್ಯಾನರ್ಜಿ 2-3 ಸಲ ಸಂಪರ್ಕ ಮಾಡಿದಾಗ ಅಮಿತ್ ಶಾ ಅವರು ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ. ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಅರ್ಥ ಏನು? ನಮಗೆ ನಿನ್ನ ಪ್ರಪೋಸಲ್ ಒಪ್ಪಿಗೆ ಇಲ್ಲ ಅಂತ. ನರೇಂದ್ರ ಮೋದಿ ಒಂದು ಮಾತನ್ನು ಅಮಿತ್ ಶಾ ಹೇಳ್ತಾರೆ, ಈ ರೀತಿಯಾದಂಥ ಅಧಿಕಾರ ಹಿಡಿದರೆ ನಮಗೆ ಭವಿಷ್ಯ ಇರೋದಿಲ್ಲ, ಸಂಪೂರ್ಣವಾಗಿ ಪಕ್ಷ ಮುಗಿದು ಹೋಗಬೇಕು, ಆ ರೀತಿಯ ರಾಜಕಾರಣವನ್ನು ಮಾಡಬೇಕು. ಅಲ್ಲಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು? ಅಲ್ಲಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಅಕ್ರಮ ವಲಸಿಕೋರು. ಅದನ್ನು ಬೇರು ಸಹಿತ ಕಿತ್ತಲಿಕ್ಕೆ ಏನು ಬೇಕೋ ಅದನ್ನು ಮಾಡು. ಇದೇ ವಿಷಯವನ್ನು ಇಟ್ಕೊಂಡು ಕೇಂದ್ರದಲ್ಲಿ ಮಮತಾ ಬೇಗಮ್ ಅವರು ಗಲಾಟೆ ಮಾಡಿದ್ದಾರೆ. ಹಿಂದೆ ಎಡರಂಗ ಸರ್ಕಾರ ಇದ್ದಾಗ 2009, 8, 9, 10ರಲ್ಲಿ ಆ ವಿಷಯ ಇಟ್ಕೊಂಡು ಹೋರಾಟ ಮಾಡು, ಅವ್ರನ್ನೆಲ್ಲ ಒಕ್ಕಲೆಬ್ಸು, ನೀನು ಗೃಹ ಸಚಿವ ಮಾಡು, 5 ವರ್ಷ ತಡ ಆಗಲಿ, ಆಮೇಲೆ ಬರೋಣ, ಬಂದ ಮೇಲೆ ವಾಪಸ್ ಹೋಗೋದು ಬೇಡ. ನಾವು ಎಲ್ಲೆಲ್ಲಿ ಬಂದಿದ್ದೀವಿ, ವಾಪಸ್ ಹೋಗೋ ಅಭ್ಯಾಸ ಇಲ್ಲ ನಮಗೆ. ಅಮಿತ್ ಶಾ ನಗ್ತಾರೆ. ಅದರ ಫಲಶ್ರುತಿಯಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ವಿದ್ಯಮಾನ, ಈಗ ಅಭಿಷೇಕ್ ಬ್ಯಾನರ್ಜಿನೂ ಇಲ್ಲ, ಮಮತಾ ಬೇಗಮ್ನೂ ಇಲ್ಲ, TMCನೂ ಇಲ್ಲ. ಈಗ ಹೊಸ ಅಸ್ತಿತ್ವ, ಹೊಸ ಸಂಘಟನೆ, ಹೆಸರು ಮಾತ್ರ ತೃಣಮೂಲ ಕಾಂಗ್ರೆಸ್. ಇದು ನರೇಂದ್ರ ಮೋದಿಯವರ ರಾಜಕಾರಣ. ಈ ರೀತಿ ಭಾಳಷ್ಟು ಘಟನೆಗಳಿದ್ದಾವೆ, ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ನಾನು ನಿಮಿತ್ತ ಸೂಚ್ಯವಾಗಿ ಸಾಂಕೇತಿಕವಾಗಿ 3 ಜನರನ್ನು ಇಲ್ಲಿ ರೆಫರ್ ಮಾಡಿದ್ದೀನಿ. ಅವರಿಲ್ವಾ ಇವರಿಲ್ವಾ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅವರೆಲ್ಲ ಇದ್ದಾರೆ. ಆದರೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅದೇ ರೀತಿ ಏಟು ತಿನ್ನಂಥ ನರೇಂದ್ರ ಮೋದಿ, ಅಮಿತ್ ಶಾ ಇಂದ ಏಟು ತಿನ್ನಂಥ ಬೇಕಾದಷ್ಟು ಅಸಂಖ್ಯ ವ್ಯಕ್ತಿಗಳ ಬಗ್ಗೆ ಮುಂದೆ ಯಾವಾಗ ಸಂದರ್ಭದಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.